ನಿಜವಾಗ್ಲೂ ಕರ್ಣ ಬಂದ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಬಂದೇ ಬಿಟ್ಟಿದ್ದಾನೆ. ಓಲೇ ನಗಪ್ಪ ನಗಪ್ಪ, ಬಾರ ಬೇಗ. ಪಟ 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 ಅಂತ ಕಟ್ಟಿರೋದೆಲ್ಲ ಬಿಚ್ಬಿಟ್ಟು ಒಂದ್ ಕಡೆ ಬಚ್ಚಿಟ್ಬಿಡು. ಅವ್ನ್ ಏನಾದ್ರೂ ನೋಡ್ಬಿಟ್ಟ ಅಂದ್ರೆ ಚಪ್ಪರದಲ್ಲೇ ನನ್ನ ಚಟ್ಟ ಕಟ್ಬಿಡ್ತಾನೆ. ಏನ್ ನೋಡ್ತಾ ನಿಂತಿದ್ದೆ, ಬೇಗ ಹೇಳಿ ಎಲ್ಲ. ಅಲ್ಲಿ ತೆಗಿ, ಎತ್ತೆಗೆ ಓಡಿ 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 ಒಳಗಡೆ. ಆಯ್ತೇನ್ರು, ಅಲ್ಲಿ ಪಕ್ಕ ಕೂತ್ಕೊಂಡು ತೆಗಿಬೇಕು. ಇವತ್ತು ನಾನು ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ. ನಿಮ್ಮ ಮಗಳು ಜವಾಬ್ದಾರಿ ನಂದು. ನಿಮ್ಮ ಮಗಳು ಸುಖವಾಗಿ ಬದುಕೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಾಹಿತ್ಯ ರೇ ಸಾಹಿತ್ಯ. ಏ ಕರ್ಣ, ಮತ್ತೆ ಯಾಕಪ್ಪ ಬಂದೆ ನೀನು? ನಿನಗೆ ಇನ್ಮೇಲೆ ಮುಖ ತೋರಿಸಬಾರ್ದು ಅಂತ ಆವತ್ತೇ ಅವಳು ಹೇಳಿದ್ರು ತಾನೆ. ಅದು ನಿಂಗೆ ಅರ್ಥ ಆಗ್ಲಿಲ್ವಾ ನಿಮ್ಗೆ? ಬಾಯಿ ಕಂಡಿದ್ದೀನಿ. ಮಾಡ್ರ ಕೆಲ್ಸಕ್ಕೆ ನಿಮ್ಗೆ ಸಿಗದು ತೋರಣ ಕಟ್ಟಿದ್ರು ತಪ್ಪಿಲ್ಲ. ಸಾಹಿತ್ಯ ಬಂದು ನಿಮ್ಮನ್ನ ಬಚಾವ್ ಮಾಡ್ಬಿಟ್ರು. ಇಲ್ಲ ಅಂತಿದ್ರೆ ಮತ್ತೆ ಯಾಕಪ್ಪ ಬಂದೆ? ಎಲ್ಲ ಮುಗಿತಲ್ಲ, ಮತ್ತಿನ್ನೇನ್ ಬೇಕು ನಿನ್ಗೆ? ಏನು ಮುಗ್ದಿಲ್ಲ ತಾತ, ಮುಗ್ಸೋದಿನ್ನೂ ಬಾಕಿ ಇದೆ. ಅದನ್ನ ಮುಗ್ಸೋಗೋಣ ಅಂತಾನೆ ಬಂದಿರೋದು. ನಿನ್ಗೇನ್ ಬೇಕು ಅನ್ನೋದಾದ್ರೂ ಹೇಳಪ್ಪ. ಸಾಹಿತ್ಯ ಸಾಹಿತ್ಯ ಜೊತೆ ನಾನು ಮಾತಾಡ್ಬೇಕು. ನೋಡಪ್ಪ, ಅವೆಲ್ಲ ಸತ್ತು ಬಂದ್ರೆ ರೇ ಸಾಹಿತ್ಯ, ರೇ ಸಾಹಿತ್ಯ ಬನ್ರಿ ಹೊರಗೆ ರೇ. ಕರ್ಣ, ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಜೊತೆ ಮಾತಾಡ್ಬೇಕು ನಾನು, ಬನ್ರಿ ರೇ. ಹುಡುಕ್ತಿದ್ದೀರಾ? ಕುಡಿದಿದ್ದೀನಿ. ಕುಡ್ದಾಗ ನಂಗೊಂದು ಕ್ಲಾರಿಟಿ ಸಿಕ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಕುಡ್ಕೊಂಡೇ ಬಂದಿದ್ದೀನಿ. ಕರ್ಣ, ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋ ಪ್ರಜ್ಞೆ ನಿಮ್ಗಿಲ್ಲ ಅನ್ಸುತ್ತೆ. ನೋಡಿ, ಸುಮ್ಮನೆ ಇಷ್ಟೊತ್ತಲ್ಲಿ ಗಲಾಟೆ ಮಾಡ್ಬೇಡಿ, ಇಲ್ಲಿಂದ ಹೊರಟೋಗಿ. ಹೋಗ್ತೀನ್ರಿ. ನಾನೇನು ಇಲ್ಲಿ ಪರ್ಮನೆಂಟಾಗಿ ಉಳ್ಕೊಳಕ್ ಬಂದಿಲ್ಲ, ವಾಪಸ್ ಹೋಗೋಕೆ ನಾನು ಬಂದಿರೋದು. ಹೋಗೋಕ್ಕೂ ಮುಂಚೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡದೆ ನಾನು ಇವತ್ತಿನಿಂದ ಹೋಗಲ್ಲ. ಕರ್ಣ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೀವು ಕುಡ್ತಿದ್ದೀರಾ, ತೂರಾಡ್ತಿದ್ದೀರಾ, ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ನಿಮ್ ಕೈಲಿ. ಕುಸ್ತೋಗ್ತಿದ್ದೀರಾ ಕರ್ಣ ನೀವು. ಕುಸ್ತೋಗಕ್ಕೆ ಏನಿದೆ ಸಾಹಿತ್ಯ? ನೀವು ಕೈ ಬಿಟ್ಟಾಗ್ಲೇ ಪಾತಾಳಕ್ಕೆ ಬಿದ್ದೋಗಿದ್ದೀನಿ.
ಇನ್ನು ಕೆಳಗಡೆ ಹೋಗಕ್ಕೆ ಜಾಗ ಇಲ್ಲ. ಏನಿದ್ರು ಮೇಲಕ್ಕೆ ಹತ್ಬೇಕು ನಾನು, ಮೇಲಕ್ಕೆ ಕರ್ಣ ಪ್ಲೀಸ್, ಯಾಕೆ ಇಷ್ಟೊತ್ತಲ್ಲಿ ಹಿಂಗ್ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದೀರಾ? ನಾನ್ ನಿಮಗೆ ಏನೇನ್ ಹೇಳ್ಬೇಕು ಎಲ್ಲ ಹೇಳಾಗಿದೆ. ಕರೆಕ್ಟ್. ನೀವೇನೇನು ಹೇಳ್ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀರಾ, ಏನೇನು ಕೊಡ್ಬೇಕೋ ಎಲ್ಲ ಕೊಟ್ಬಿಟ್ಟಿದ್ದೀರಾ ಸಾಹಿತ್ಯ. ನಾನು ಏನೇನು ಹೇಳಬೇಕೋ ಅದಿನ್ನೂ ಹೇಳಾಗಿಲ್ವಲ್ಲ. ಹೇಳ್ತಾ ಇದ್ರೆ ಬಾಡಿ ಬ್ಯಾಲೆನ್ಸ್ ತಪ್ಪುತ್ತೆ. ನಾನು ಹೇಳಿದ್ದು ಬಾಡಿ ಬ್ಯಾಲೆನ್ಸ್ ಬಗ್ಗೆ ಅಲ್ಲ ರೀ, ತಪ್ಪು ತಿಳ್ಕೊಂಬಿಟ್ಟಿರೋ ಮತ್ತೆ. ಮನ್ಸಿನ ಬ್ಯಾಲೆನ್ಸ್ ಸಾಹಿತ್ಯ. ಸಾಹಿತ್ಯ ಅವನ ಹತ್ರ ಏನು ಮಾತು? ನೀವು ಒಳಗೆ ಬಾ, ಚಿಕ್ಕು ಒಳಗೆ ಬಾ ಅಂತೀನಿ. ಚಿಕ್ಕು ಚೀಪ್ ಇನ್ನೂ ಇಲ್ಲೇ ಇದೆ. ಚಿಕ್ಕು ಒಂದ್ ನಿಮಿಷ. ಅದೇನೋ ಮಾತಾಡ್ಬೇಕು ಅಂದ್ರಲ್ಲ, ಏನ್ ಹೇಳಿ? ಕರ್ಣ, ನಿಮ್ಮನ್ನೇ ಕೇಳ್ತಿರೋದು. ಸರಿ ಇಲ್ಲ ಸಾಹಿತ್ಯ, ಸರಿ ಇಲ್ಲ. ನಾನೇನು ಬೀಳಲಿಲ್ಲ ರೀ, ಕೂತ್ಕೊಂಡಿದ್ದಷ್ಟೇ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಹೇಳ್ತೀನಿ. ಸರಿ ಇಲ್ಲ ಸಾಹಿತ್ಯ. ಕರ್ಣ, ಏನ್ ಸರಿ ಇಲ್ಲ? ಏನ್ ಮಾತಾಡ್ತಿದ್ದೀರಾ ನೀವು? ಸಾಹಿತ್ಯ ಚಿಟ್ಟೆ, ಈ ಮಿಡ್ ನೈಟ್ ಅಲ್ಲಿ ಬೆಚ್ಚಿಗೆ ಹೊತ್ಕೊಂಡು ಬರ್ಕೊಳಕ್ ಬಿಟ್ಟು ಇಲ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಕರ್ಣ, ಸಾಹಿತ್ಯ ಚಂದ್ರ ಗುಂಡೆಗೆ ಬೆಳ್ಳಿಗೆ. ಕರ್ಣ, ಏನ್ ಮಾತಾಡ್ತಿದ್ದೀರಾ ನೀವು? ಅದೇ ಸಾಹಿತ್ಯ, ಆ ಚಿಟ್ಟೆ, ಆ ಚಂದ್ರ, ಈ ತಂಗಾಳಿ, ಇದ್ಯಾವುದು ಸರಿ ಇಲ್ಲ ಸಾಹಿತ್ಯ. ಬ್ಯಾನ್ ಆಗ್ಬೇಕು, ಎಲ್ಲ ಬ್ಯಾನ್ ಆಗ್ಬೇಕು, ಎಲ್ಲ ಬ್ಯಾನ್ ಆಗ್ಬೇಕು. ನನ್ನ ಹಾಡಿನಲ್ಲಿದ್ದೆ ಸಾಹಿತ್ಯ. ಎಲ್ಲ ಸೇರ್ಕೊಂಡು ನನ್ನ ಹಾರ್ಟಲ್ಲಿ ಲವ್ ಅನ್ನೋ ವೈರಸ್ ಬಿಟ್ಬಿಟ್ಟು ನನ್ನ ಹಾಳು ಮಾಡ್ಬಿಟ್ವು. ಇದೆಲ್ಲ ಬ್ಯಾನ್ ಆಗ್ಬೇಕು ಸಾಹಿತ್ಯ, ಇದೆಲ್ಲ ಬ್ಯಾನ್ ಆಗ್ಬೇಕು ಸಾಹಿತ್ಯ. ಅದೇ ನಾನು ಯಾವ್ದಕ್ಕೂ ಜಕ್ಕವನಲ್ಲ ಸಾಹಿತ್ಯ. ಅದ್ ನನ್ನ ಚಾಯ್ಮಾನನೇ ಅಲ್ಲ. ಯಾವನ್ ಏನೇ ಅಂದ್ರೂ ನನ್ನ ಮನ್ಸಿಗೂ ಹಾಕೊಳ್ಳಲ್ಲ. ಆದ್ರೆ ನಿಮ್ಮ ಮಾತುಗಳು, ನೀವವತ್ತು ಕುಟ್ಟದ ಮೇಲೆ ಆಡಿದ ಮಾತು, ಆಮೇಲೆ ಸಿಕ್ಕ ಹೇಳಿದ ಮಾತು, ಇವತ್ತು ಬೆಳಗ್ಗೆ ನೀವು ನನ್ನ ಕಪ್ಪಾಲು ಕೊಡು ಹೇಳಿದ್ರಲ್ಲ, ಏನದು ಐ ಐ ಐ ಐ ಐ ಐ ಐ ಐ
ಹೂಗಿಂತ ಬಂದೆ ಬಂದೆ ತಪ್ಪು ನಂದು ಅಲ್ಲ ಸಾಹಿತ್ಯ. ಕೆಟ್ಟ ಚಿಟ್ಟೆ ದರಿದ್ರ ಚಂದ್ರ ಈ ಪಾಪಿ ತಂಗಾಳಿ ಮೆಂಟಲ್ ಬಳೆ ಇದೆಲ್ಲ ಸೇರ್ಕೊಂಡು ನನ್ನ ಮನ್ಸಿನ ಬ್ಯಾಲೆನ್ಸ್ ತಪ್ಪಿಸ್ಬಿಡ್ತು ಸಾಹಿತ್ಯ. ಬ್ಯಾಲೆನ್ಸ್ ತಪ್ಪಿಸ್ಬಿಡ್ತು ಸಾಹಿತ್ಯ. ಅವತ್ತು ನೀವು ಲಿಫ್ಟಲ್ಲಿ ನಂಗೊಂದು ಕವನ ಹೇಳಿದ್ರಿ, ನೆನಪಿದ್ಯಾ? ಅದೇ ಅದು ಶಿವ ರುದ್ರಪ್ಪ ಅವರೇ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ. ಚೆನ್ನಾಗಿತ್ತು ಸಾಹಿತ್ಯ ಕವನ ಅದು. ನನ್ನ ಮನ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಆದ್ರೆ ಅದನ್ನ ಬರೆದ್ರಲ್ಲ ಕವಿ ಅವ್ರು, ಅದಕ್ಕೆ ಇನ್ನೂ ಒಂದು ಲೈನ್ ಸೇರಿಸ್ಬೇಕಾಗಿತ್ತು ಸಾಹಿತ್ಯ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮನಸ್ಸು ನರಳೀತು ಹೇಗೆ, ಕನಸು ಒಡೆದೀತು ಹೇಗೆ, ಜೀವ ಫಿಲ 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 ಎದ್ದು ಒದ್ದಾಡೀತು ಹೇಗೆ. ಸಾಹಿತ್ಯ, ನಿಜವಾಗ್ಲೂ ನೀವು ನನ್ನ ಅಷ್ಟೊಂದು ದ್ವೇಷಿಸ್ತೀರಾ? ಕರ್ಣ, ನೀವು ನನ್ನ ಕನ್ವಿನ್ಸ್ ಮಾಡೋಕ್ ಹಲೋ, ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡೋ ಸೀನೇ ಇಲ್ಲ ಸಾಹಿತ್ಯ. ಏನಿದ್ರು ಇವತ್ತು ಖೇಲ್ ಖತಮ್, ನಾಟಕ ಬಂದ್ ಮಾಡಿ ಹೋಗೋದಕ್ಕೆ ಬಂದ್. ಮನೇಲೆಲ್ಲರೂ ಕಾಯ್ತಿರ್ತಾರೆ ಕರ್ಣ, ಅದೇನ್ ಹೇಳ್ಬೇಕು ಬೇಗ ಹೇಳಿ ಮುಗಿಸಿ. ಓಕೆ ಓಕೆ ಓಕೆ, ನಾನು ಇವತ್ತು ಎಲ್ಲ ಮುಗಿಸೋಗೋದಕ್ಕೆ ಬಂದಿರೋದು. ನೀವೇ ಹೇಳಿದ್ರಲ್ಲ ನಾನು ನಿಮ್ಮ ಬದುಕಲ್ಲಿ ಇರಬಾರ್ದು ಅಂತ. ಕರೆಕ್ಟಾಗಿದೆ ಅದು, ಕರೆಕ್ಟಾಗಿದೆ ಅದು. ನಾನು ನಿಮ್ಮ ಬದುಕಲ್ಲಿ ಇನ್ನೊಂದ್ಸಲ ಬರಲ್ಲ. ಹಾಗೆ ನಿಮ್ಮ ನೆನಪನ್ನ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೂ ನನಗಿಷ್ಟ ಇಲ್ಲ ಸಾಹಿತ್ಯ. ಇದು ಸಾಹಿತ್ಯ.
ನಿಮ್ಮ ಕಾಲಲ್ಲಿ ಸೌಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಮನ್ಸಲ್ಲಿ ಸೌಂಡ್ ಮಾಡಿದೆ. ನೀವೇ ನನ್ನ ಬದುಕಲಿಲ್ಲ ಅಂದಮೇಲೆ ಹೆಜ್ಜೆ ಸದ್ದಿಟ್ಕೊಂಡು ನಾನೇನ್ ಮಾಡಿ ಅಲ್ವಾ? ನಾನು ಏನ್ ಮಾಡಲಿ? ನಾನು ಬರೀ ಕಾಲ್ ಕೆಚ್ಚಿ ವಾಪಸ್ ಕೊಡ್ತಾ ಇದ್ದೀನಿ ಅನ್ಕೋಬೇಡಿ ಸಾಹಿತ್ಯ. ನನ್ನ ಮನ್ಸಲ್ಲಿ ತುಂಬಿಕೊಂಡಿದ್ದ ನೆನಪುಗಳು, ನಿಮ್ ಜೊತೆ ಕಳೆದ ಕ್ಷಣಗಳು, ನಾನು ನಿಮ್ ಬಗ್ಗೆ ಕಟ್ಕೊಂಡಿದ್ದ ಕನಸುಗಳು, ನನ್ನ ಪ್ರೀತಿ, ಇವೆಲ್ಲನೂ ಸೇರಿಸಿ ಕೆಚ್ಚೆ ಜೊತೆ ವಾಪಸ್ ಕೊಡ್ತಾ ಇದ್ದೀನಿ. ಅಲ್ಲಿಗೆ ನನ್ನ ನಿಮ್ಮ ಸಂಬಂಧಕ್ಕೆ ನನ್ನ ಕಡೆಯಿಂದಲೂ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ. ಮೇಲೆ ನಾನು ಯಾರು, ನೀವ್ಯಾರು? ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಇನ್ನೊಂದು ಸಲ ನನಗೆ ಬದುಕಲು ಬರೋದು ಇಲ್ಲ. ನಾನು ಮದುವೆ ಆಗ್ತಾ ಇದ್ದೀನಿ. ಇನ್ಮೇಲೆ ನೀವು ನನ್ನ ಬದುಕಲ್ಲಿ ಮುಗಿದೋದ ಅಧ್ಯಾಯ. ಎದ್ದೇಳಿ ಕಣ. ಏನು ಕರ್ಮಾರಿ ಇದು. ನೆನಪುಗಳಿಂದ ಎಷ್ಟು ದೂರ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟು ಹತ್ರ ಆಗ್ತಾನೆ ಇದ್ದೀನಿ. ಹಾಡಿಗೂ ಆಟಗೂ ಏನ್ರಿ ಸಂಬಂಧ? ಒಬ್ರು ಬಿದ್ದಿರುವಾಗ ಇನ್ನೊಬ್ರು ಹೇಳಲ್ಲ ಅಂತಾರೆ. ಫೀಲ